ಯಾಕಪ್ಪ ಅಂತಂದ್ರೆ ಇಲ್ಲಿ ಭಕ್ತರಿಗೆ ಮತ್ತು ದೇವರಿಗೆ ಇವತ್ತು ದಿವಸ ಜಾತ್ರೆ ನಡೆದಲ್ಲ ಅದರ ವಿಷಯ ಇವತ್ತು ದಿವಸ ಇಡಬೇಕಾಗಿತ್ತು. ಅದು ಯಜ್ಞವನ್ನ ಅಂತರ ಮಾಡಿಬಿಟ್ಟಾರ. ಶಿವ ಮತ್ತು ಶಕ್ತಿ ಅಂತಕ್ಕಂಥದ್ದು ಇಟ್ಟಾರ. ಇದರ ಒಳಗೆ ನಮ್ಮ ಪಾಲ್ ಯಾವ್ದಪ್ಪ ಅಂದ್ರೆ ಜಗತ್ತಿನೊಳಗ ಶಕ್ತಿ ಪಾಲನೆ ನಮಗಿರ್ಲಿ ಹೆಣ್ಣನೇ ಶ್ರೇಷ್ಠ. ಯಾಕಪ್ಪ ಅಂತಂದವ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರದಂತೆ ಹೆಣ್ಣಿಗೆ ಜಗದ ಕಣ್ಣಂತ ಕರ್ದಾರ. ನಾವು ತಿನ್ನುವಂತ ಅನ್ನಿಗೆ ಹೆಣ್ಣಂತೆ ಕರ್ದಾರ, ನಡಿಯುವಂತ ಭೂಮಿಗೆ ಹೆಣ್ಣಂತೆ ಕರ್ದಾರ, ಕುಡಿಯುವಂತ ನೀರಿಗೆ ಹೆಣ್ಣಂತೆ ಕರ್ದಾರ, ಆ ಹೆಣ್ಣು ಕರ್ದಾರ. ನಿಮ್ಮ ಅಪ್ಪನಿಗೆ ಏನು ಕರ್ದಾರ ಮುಂದೆ ಹೇಳ್ಬೇಡಿ ಅನ್ನಾಗ. ಯಾಕಪ್ಪ ಅಂದ್ರೆ ಇದು ಬರೇ ದೃಷ್ಟಾಂತ ಐತೆ. ಇದಕ್ಕೆ ಸಿದ್ಧಾಂತ ಏನು ಕೇಳು. ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರ ಈ ಸೃಷ್ಟಿ ತಯಾರಾಗಬೇಕಾದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಅಪ್ಪಗಳಿಂದ ಸೃಷ್ಟಿ ತಯಾರಾಗ್ಯದ ಅಂತೇಳಿ ಅವ್ರು ಹೇಳ್ತಾರ. ಒಂದೇ ಹೊತ್ತಲ್ಲಿ ಅಪ್ಪ ದೇವ್ರ ಏನಪ್ಪ ಅಂತಂದ್ರ ಅಣ್ಣ ದೇವ್ರ ಈ ಸೃಷ್ಟಿ ತಯಾರಾಗಬೇಕಾದ್ರ ಬರೇ ನೀವು 3 ಮಂದಿಗೆ ಕೆಲಸ ಆಗಿಲ್ಲ. ನೀವು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಏನದಿರಲ್ಲ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಬಂದು ಕೇಳ್ತಾರೆ ಇವರು ನಾವರೇ 3 ಮಂದಿ ಕೂಡಿಕೊಂಡು ಸೃಷ್ಟಿ ತಯಾರು ಮಾಡಕತ್ತೀವಿ. ನಮ್ಮದಿಂದ ಈ ಸೃಷ್ಟಿ ತಯಾರು ಮಾಡಕ್ಕೆ ಶಕ್ತಿ ಆಗಲಾಗ್ಯದ. ನಿಮ್ಮ ಬಂದಿನ ಅರ್ಧ ಶಕ್ತಿ ನಮಗೆ ಕೊಟ್ಟಿರಪ್ಪ ಸೃಷ್ಟಿ ತಯಾರಾಗ್ತದೆ ಅಂತ ಹೇಳಿ ಯಾವಾಗ ನಿಮ್ಮ ಅಪ್ಪಗಳು ಬಂದು ನಮ್ಮ ಅವ್ಗಳ ಮುಂದೆ ಕೇಳ್ಕೊಂಡಾಗ ಅರ್ಧ ಶಕ್ತಿ ನಮ್ಮ ಅವ್ಗಳ ಕೊಡಿಸಿದಾಗ ಈ ಸೃಷ್ಟಿ ತಯಾರಾಗೈತಿ. ಜಗತ್ತಿನ ಅವ್ಗಳು ಶ್ರೇಷ್ಠ, ಆ ಶಕ್ತಿ ಶ್ರೇಷ್ಠ. ಮತ್ತೆ ಇನ್ನೊಂದು ಮಾತು ಹೇಳ್ಬೇಕಾಗ್ಯದ. ನಿಮ್ಮ ಅಪ್ಪ ಆಗಿರ್ತಕ್ಕಂಥ ಪರಮಾತ್ಮ ಬ್ರಹ್ಮನನ್ನ ಹೊರಗ ಬ್ರಹ್ಮನ ಪಾಪ ಹತ್ತಿದ ಯಾರಿಗೆ ಪರಮಾತ್ಮ ಬ್ರಹ್ಮ ಹತ್ಯೆ ಮಾಡಿದಕ್ಕಾಗಿ ಬ್ರಹ್ಮನ ಪಾಪ ಹತ್ತಿತ್ತು. ಅವಾಗ ನಾರದ ಮುನಿಗಳಾಗಿರ್ತಕ್ಕಂಥವ್ರು ಬಂದು ಹೇಳ್ತಾರ ನೀ ಬ್ರಹ್ಮ ಹತ್ಯೆ ಕಡಿಮೆ ಆಗಬೇಕಾದ್ರ ಬ್ರಹ್ಮನ ಪಾಪ ಕಡಿಮೆ ಆಗಬೇಕಾದ್ರ ಅಲ್ಲಿ ಕೈ ಒಳಗ ಬ್ರಹ್ಮ ಕಂಪನಿ ಆ ಬ್ರಹ್ಮ ಕಂಪನಿ ಭಿಕ್ಷಾ ಬೇಡ ತುಳ್ಕೊಂಡು ಬಂದಿಪ್ಪ ಅಂತಂದ್ರ ಬ್ರಹ್ಮನು ಹೊರಗಿರ್ತಕ್ಕಂಥ ಪಾಪ ದೂರ ಆಗ್ತದೆ. ನಾರದ ಮುನಿ ಹೇಳ್ದ ಆಯ್ತಂದ್ರೆ ತಿಳ್ಕೊಂಡು ನಿಮ್ಮ ಅಪ್ಪ ಆಗಿರ್ತಕ್ಕಂಥ ಪರಮಾತ್ಮ ಎಲ್ಲಾ ಕಡೆ ಬ್ರಹ್ಮ ಕಂಪನಿ ಕೈಯಾಗ ಹಿಡ್ಕೊಂಡು ಭಿಕ್ಷೆ ಬೇಡಬಹುದು ಅಂತಿಮ ಎಲ್ಲಾ ಅಪ್ಪುಗಳು ಬಂದು ಭಿಕ್ಷೆ ಹಾಕಿದ್ರೆ ಬ್ರಹ್ಮ ಕಂಪನಿ ತುಂಬಲಿಲ್ಲ. ನಾವು ಅನ್ನಪೂರ್ಣೇಶ್ವರಿ ಎಂದು ಅನ್ನಪೂರ್ಣೇಶ್ವರಿ ಬಂದು ಹೋಗಿ ಅಪ್ಪ ಇರ್ತಕ್ಕಂಥ ಪರಮಾತ್ಮ ಏನ್ ಮಾಡ್ತಾರ ಭಗವಂತೆ ಭಿಕ್ಷಾ ಬೇಡ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮುಂದೆ ನಿಂತಾಗ ನನ್ನ ತಾಯಿ ಆಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಬರೇ ಕೈ ಒಳಗೆ ಒಂದೇ ಮುಟ್ಟಿಗೆ ತಂದ ದಾನ ಮಾಡಿದಾಗ ಬ್ರಹ್ಮ ಕಂಪನಿ ತುಂಬ್ಯಾದ. ನನ್ನ ತಾಯಿಗಿಂತ ನಿನ್ನ ಅಪ್ಪನ ಬ್ರಹ್ಮ ಹೊಡೆದಿರ್ತಕ್ಕಂಥ ಪಾಪ ಕೈಗಾಗ್ಯದ. ಇಲ್ಲಿ ಯಾರು ಶ್ರೇಷ್ಠದರ ನಮ್ಮ ಮೌನ ಶ್ರೇಷ್ಠ. ವಿಷಯ ಇಂಥ ವಿಷಯಗಳು ಇನ್ನೂ ಬಹಳ ಅದಾವತ್ತವ. ಈಗ ಚಾಲು ಆಗ್ಯದ, ಈಗ ಬಿಸಿಲಾಗ್ಯದ. ಇನ್ನು ನಾಟಿ ಈಗ ಚಾಲು ಅದ. ಮುಂದಿನ ಸಲಿಗೆ ಯಾವ ರೀತಿಯಾಗಿ ಅಪ್ಪನನ್ನ ಬೆಳೆಸೋದು ಹೋಗ್ತಾರ ಆ ರೀತಿಯಾಗಿ ಅವನನ್ನ ಬೆಳೆಸೋದು ಹೋಗೋಣ ಅಂತಕ್ಕಂಥ ಮಾತಾಡಿ ಹೇಳಿ ಈ ಯಥಾ ಪ್ರಕಾರ ಚಾಲ ಹಾಡಿ ಸರದೊಡಿ ಕಲಾವಂತರಿಗೆ ಪಾಯ ಕೊಡುವುದು.